ಶಾಂತಿ. ದಿನಾಂಕ ಆಗಿದೆ 3/3/2026. ನೀವು ರೂಪ ಬಸಂತರಾಗಿದ್ದೀರಿ. ನಿಮ್ಮ ಬಾಯಿಂದ ಸದಾ ಜ್ಞಾನ ರತ್ನಗಳೇ ಹೊರಬರಬೇಕು. ಯಾರೇ ಹೊಸಬರು ಬಂದರೆ ಅವರಿಗೆ ತಂದೆಯ ಪರಿಚಯ ಕೊಡಿ. ಸಂಘದ ಸಂಪಾದನೆ ಮಾಡಿ, ಆಗ ಸ್ಥಿತಿಯು ಏಕರಸವಾಗುತ್ತಾ ಹೋಗುವುದು. ಸದಾ ಒಳ್ಳೆಯ ಸೇವಾದಾರಿ ವಿದ್ಯಾರ್ಥಿಯ ಸಂಘವನ್ನೇ ಮಾಡಬೇಕು. ಯೋಗದಿಂದ ನಾವು ಪವಿತ್ರರಾಗುತ್ತೇವೆ. ಜ್ಞಾನದಿಂದ ನಮ್ಮ ಶರೀರವು ಪವಿತ್ರವಾಗುತ್ತದೆ. ನಾವು ಇಡೀ ಚಕ್ರವನ್ನು ಅರಿತುಕೊಳ್ಳುತ್ತೇವೆ. ಯೋಗದ ಯಾತ್ರೆಗಾಗಿ ಈ ಜ್ಞಾನವು ಸಿಗುತ್ತದೆ. ತಂದೆಯು ತಿಳಿಸುತ್ತಾರೆ, ಹೇ ಮಕ್ಕಳೇ, ಹೇ ಮೂಲವತನದ ಪ್ರಯಾಣಿಕರೇ, ಪತಿತ ಪಾವನ ತಂದೆಯೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಅವರೇ ಎಲ್ಲರಿಗೆ ಮನೆಗೆ ಹೋಗುವ ಮಾರ್ಗವನ್ನು ತಿಳಿಸುತ್ತಾರೆ. ಬ್ರಹ್ಮ ವಿಷ್ಣು ಶಂಕರನಿಗೂ ರಚಯಿತನು ಪರಮಪಿತ ಪರಮಾತ್ಮ ಶಿವನಾಗಿದ್ದಾರೆ. ಅವರು ಬಿಂದುವಾಗಿದ್ದಾರೆ. ಅವರ ಹೆಸರಾಗಿದೆ ಶಿವ. ಅವರು ನಮ್ಮ ತಾತನಾಗಿದ್ದಾರೆ. ನೀವು ಆತ್ಮರು ಅವರ ಸಂತಾನರಾಗಿದ್ದೀರಿ. ಪ್ರಜಾಪಿತ ಬ್ರಹ್ಮನು ನಮ್ಮ ತಂದೆಯಾಗಿದ್ದಾರೆ. ಶಿವ ತಂದೆಯು ಎಲ್ಲ ಆತ್ಮರ ತಂದೆಯಾಗಿದ್ದಾರೆ. ಅಂದ ಮೇಲೆ ಮೊದಲು ನಾವು ಯಾರ ಬಳಿ ಬಂದಿದ್ದೇವೆಂಬುದನ್ನು ತಿಳಿದುಕೊಳ್ಳಿ. ಹೀಗೆ ಯುಕ್ತಿಯಿಂದ ತಿಳಿಸಬೇಕು. ಜ್ಞಾನಪೂರ್ಣ ಪತಿತ ಪಾವನ ಈ ಶಿವ ತಂದೆಯಾಗಿದ್ದಾರೆ. ಭಗವಂತನು ಸರ್ವರ ಸದ್ಗತಿದಾತ ನಿರಾಕಾರನಾಗಿದ್ದಾರೆ. ಅವರು ಜ್ಞಾನಸಾಗರನಾಗಿದ್ದಾರೆ. ನಮಗೆ ಆಸ್ತಿಯನ್ನು ನಿರಾಕಾರ ಶಿವ ತಂದೆಯೇ ಕೊಡುತ್ತಾರೆ. ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ. ಬ್ರಹ್ಮನಿಗೆ ಸರ್ವರ ಸದ್ಗತಿದಾತ, ಪತಿತ ಪಾವನ, ಮುಕ್ತಿದಾತ ಎನ್ನೆಂದು ಹೇಳುವುದಿಲ್ಲ. ಸರ್ವರ ಸದ್ಗುರು ಒಬ್ಬರೇ ಆಗಿದ್ದಾರೆ. ಯಾವುದೇ ಮನುಷ್ಯರು ಜ್ಞಾನ ಸಾಗರನಾಗಲು ಸಾಧ್ಯವಿಲ್ಲ. ಅವರೆಲ್ಲರೂ ಭಕ್ತಿ ಮಾರ್ಗದ ಶಾಸ್ತ್ರಗಳನ್ನು ಓದುವವರಾಗಿದ್ದಾರೆ. ತಂದೆಯು ತಿಳಿಸುತ್ತಾರೆ, ನನ್ನನ್ನು ಯಾರೂ ಅರಿತುಕೊಂಡಿಲ್ಲ. ಅಂದ ಮೇಲೆ ಅವರಿಗೆ ಆಸ್ತಿಯು ಎಲ್ಲಿಂದ ಸಿಗುವುದು? ಬೇಹದ್ದಿನ ಆಸ್ತಿಯು ಬೇಹದ್ದಿನ ತಂದೆಯ ಮೂಲಕವೇ ಸಿಗುತ್ತದೆ. ತಂದೆಯು ಮನ್ಮನಾಭವದ ಜ್ಞಾನವನ್ನು ಕೊಡುತ್ತಾರೆ. ನನ್ನನ್ನು ನೆನಪು ಮಾಡಿದರೆ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ. ಅಂದಾಗ ಈ ಜ್ಞಾನ ವಿಜ್ಞಾನವು ಹೋಲಿ ಮತ್ತು ದುರಿಯ ಆಗಿದೆ. ವಾಸ್ತವದಲ್ಲಿ ತಂದೆಯು ಬ್ರಹ್ಮರವರ ಮೂಲಕ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡಿದ್ದಾರೆ. ಅವರು ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿದ್ದಾರೆ. ಮೊದಲು ತಂದೆಯ ಪರಿಚಯ ಕೊಡಬೇಕಾಗಿದೆ. ಶಿವನಿಂದ ಬ್ರಹ್ಮರವರ ಮೂಲಕ ಗತಿ ಸದ್ಗತಿಯ ಆಸ್ತಿಯೂ ಸಿಗುತ್ತದೆ. ಅವರು ಈ ಸಮಯದಲ್ಲಿ ನಮಗೆ ಜೀವನ್ಮುಕ್ತಿಯನ್ನು ಕೊಡುತ್ತಿದ್ದಾರೆ. ಉಳಿದೆಲ್ಲರೂ ಮುಕ್ತಿಯಲ್ಲಿ ಹೋಗುತ್ತಾರೆ. ಶರೀರಕ್ಕೆ ಗಂಗಾ ಸ್ನಾನ ಮಾಡಿಸುತ್ತಾರೆ. ಆದರೆ ಪತಿತ ಪಾವನ ತಂದೆಯ ವಿನಃ ಮತ್ತಾರೂ ಇಲ್ಲ. ಆತ್ಮವೇ ಪತಿತವಾಗುತ್ತದೆ. ಅಂದಾಗ ಆತ್ಮವು ನೀರಿನ ಸ್ನಾನದಿಂದ ಪಾವನವಾಗಲು ಸಾಧ್ಯವಿಲ್ಲ. 63 ಜನ್ಮಗಳಿಂದಲೂ ಒಬ್ಬರು ಇನ್ನೊಬ್ಬರಿಗೆ ಕಲ್ಲುಗಳನ್ನು ಹೊಡೆಯುತ್ತಲೇ ಬಂದರು. ಈಗ ತಂದೆಯು ತಿಳಿಸುತ್ತಾರೆ, ನೀವು ಜ್ಞಾನ ವಿಜ್ಞಾನದ ಮಾತುಗಳನ್ನಾಡಿ ಮನಸ್ಸನ್ನು ಖುಷಿಪಡಿಸಬೇಕಾಗಿದೆ. ಕೆಲವರು ಬ್ರಾಹ್ಮಣರು ರೂಪಬಸಂತರಾಗಿದ್ದಾರೆ. ಇನ್ನು ಕೆಲವರು ಬ್ರಾಹ್ಮಣರಾಗಿಯೂ ಉಲ್ಟಾ ಸುಲ್ಟಾ ಮಾತನಾಡುತ್ತಾರೆ. ಇಂತಹವರ ಸಂಗ ಮಾಡಬಾರದು. ಯಾರು ಯಾರದೇ ನಿಂದನೆಯ ಮಾತುಗಳನ್ನು ತಿಳಿಸಿದರೂ ನೀವು ಕೇಳಬಾರದು. ತಂದೆಯು ಎಷ್ಟು ಒಳ್ಳೆಯ ಮಾತನ್ನು ತಿಳಿಸುತ್ತಾರೆ. ಮನ್ಮನ ಭವ, ಮಧ್ಯಾಜಿ ಭವ. ಬುದ್ಧಿವಂತರಾಗಿ ಎಲ್ಲರಿಗೆ ತಂದೆಯ ಪರಿಚಯ ಕೊಡಬೇಕಾಗಿದೆ. ಬಾಯಿಂದ ಎಂದೂ ಕಲ್ಲುಗಳಂತೆ ಮಾತನಾಡಿ ಸೇವಾಭಂಗ ಮಾಡಬಾರದು. ಜ್ಞಾನ ಯೋಗವನ್ನು ಬಿಟ್ಟು ಮತ್ತೇನೂ ಚರ್ಚೆ ಮಾಡಬಾರದು. ಯಾರು ರೂಪ ಬಸಂತರಾಗಿದ್ದಾರೆ, ಯಾರು ಸೇವಾದಾರಿಗಳಾಗಿದ್ದಾರೆಯೋ ಅಂತಹವರ ಸಂಘವನ್ನೇ ಮಾಡಬೇಕಾಗಿದೆ. ಉಲ್ಟಾ ಸುಲ್ಟಾ ಮಾತುಗಳನ್ನು ತಿಳಿಸುವವರ ಸಂಘ ಮಾಡಬಾರದು. ಜ್ಞಾನದ ಮೂಲಕ ರಾವಣನ ಬಹುರೂಪಗಳನ್ನು ಅರಿತುಕೊಂಡು ಅದರ ಆಕರ್ಷಣೆಯಿಂದ ಮುಕ್ತರಾಗಿ ಇರುವಂತಹ ಸಾಹಸಶಾಲಿ ಭವ. ಯಾವ ಮಕ್ಕಳು ಜ್ಞಾನದ ಮೂಲಕ ಬಹಳ ಚೆನ್ನಾಗಿ ರಾವಣನ ಬಹುರೂಪಗಳನ್ನು ಅರಿತುಕೊಳ್ಳುವರು, ಅದು ಅವರ ಮುಂದೆ ಸಮೀಪಕ್ಕೂ ಬರಲು ಸಾಧ್ಯವಾಗುವುದಿಲ್ಲ. ಸೇವೆಗಳಲ್ಲಿ ಸಫಲತೆಯ ಪ್ರಾಪ್ತಿ ಮಾಡಿಕೊಳ್ಳಬೇಕು ಎಂದರೆ ನಿರ್ಮಾಣ ಚಿತ್ತನೂ ಆಗಿರುವ ವಿಶೇಷತೆಯನ್ನು ಧಾರಣೆ ಮಾಡಿಕೊಳ್ಳಿರಿ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.